ನಾನೇ ಏನು ಗೊತ್ತಿಲ್ಲ ಅಂತ ಮಾಡ್ತೇನೆ ನಾನು. ಒಳ್ಳೆ ಕೈ ಆಗ್ತ ಅಂದ್ರೆ ನನ್ನ ದೂಡ್ತ ಎಂತಕ್ಕೆ ಮುಚ್ಚಿಗೆ ಹೆಚ್ಚು ಕಡಿಮೆ ಆದ್ರೆ ಮತ್ತೆ 3,000 ಕೊಡ್ಬೇಕಲ್ಲ. ಅಜ್ಜೆ ಬಿಟ್ರೆ ಬೇರೆ ಕಾಲ್ ಸರಿ ಇಲ್ಲ, ಕೈಯೂ ಹೆಚ್ಚು ಕಡಿಮೆ ಆದ್ರೆ ನಮ್ದು ಒಂದೊಂದೇ ಹೋಗ್ತಾ ಉಂಟು ಈಗ. ಬೇಡ ಅಲ್ಲಿಂದಲೇ ಆಯ್ತಾ ಗಾಳಿ ಗಾಳಿ ಸುಂದರಿ ಗಾಳಿ ರಾಧಾ ಕಲಿ ಹಿಡಿದವ್ರು ಬಿಡ್ಬೇಡಮ್ಮ. ಬಿಡ್ಬೇಡ ಅಲ್ಲ, 1.5 ತಿಂಗಳು ಮಳೆ ಕೂತಿದೆ. ಯಾವ ಪಾಪಿ ಮಗ ಬಂದ? ಯಾಕೆ ಬರ್ಲಿಲ್ಲ? ಬೀಗಡ್ ಹೇಳ್ದವನು ಬರ್ಲಿಲ್ಲ, ಬೀಗಡ್ ಹೇಳ್ದವನು ಬರ್ಲಿಲ್ಲ. ಅವ್ನು ಪುರುಷೋತ್ತಿದ್ದ ಕಾರ್ಯಕ್ರಮದಲ್ಲಿ ಇದ್ದ, ದಿವಸಕ್ಕೆ 2 ನಾ ಮನೇಲಿದ್ದೆ. ಒಬ್ಬ ಮಗರು ಮಾತಾಡ್ತೀನಿ. ಆದ್ರೂ ಮರ್ಯಾದೆ ಪ್ರಶ್ನೆ ಅಲ್ವಾ ನಮ್ಮ? ಆದ್ರೂ ಮರ್ಯಾದೆ ಪ್ರಶ್ನೆ. ನಾ ಇವತ್ತಿನವರೆಗೂ ಬಿಟ್ಟವಳಲ್ಲ. ಕೆಲವು ಸಲ ಹೋದದ್ದೇ ನಂಗೆ ಗೊತ್ತಿಲ್ಲ. ನೋಡುವ ಆಯ್ತು. ನೋಡುವ ಆ ಭಾಗವತನಿಗೆ ಹುಡುಗಿರಿಗಿಂತಲೂ ಮುದುಕಿರು ನೋಡ್ರೆ ಮನುಷ್ಯ ಆಗುದ. ಅಮ್ಮ ನೀವ್ ಎದುರ್ಕೊಳ್ಬೇಡಿ, ಆ ಬೀಗದ ಕೈಯಲ್ಲಿ ಕೊಡಿ. ನಿಮಗೆ ಕೊಡಿಬೇಕಿದ್ರು ಅಜ್ಜೆ ಹತ್ರ ಕಷ್ಟ. ಅಮ್ಮ ಹೋದ್ರೆ ನಿಂಗೆ ಬೀಗದ ಕೈಯೇ ಸಿಕ್ಕುವುದು, ನಂಗೆ ಗೊತ್ತುಂಟು. ಶುರು ಮಾಡುವ. ಅಷ್ಟೇ ಬ್ಯಾಗ್ ಮುಗಿಸಿ
ಅಯ್ಯ ಮನುಷ್ಯತ್ವ ಇಲ್ಲ, ನಡಿಲಿಕ್ಕೆ ಆಗುದಿಲ್ಲ. ಎಂತದ್ದು ನಿಮ್ದು? ಮಗ ಕೆಳಗಿದ್ದ. ಅದ್ಯಾಕ್ತೊಂದು ಸತ್ಯ ಮಾರಾಯ. ಅಲ್ಲ ಮಣಿವಂತರು ನಾಳೆ ಇಂಥದ್ದು ಹಿಡ್ಕ ಬಂದಿದ್ರು ಅಂದ್ರು ಬೇರೆ ಇಲ್ಲ. ವ್ಯವಸ್ಥಾಪಕರು ತಲೆ ಬಿಸಿಲ್ಲ, ಅವ್ರು ಎತ್ಕೊಂಡು ಹೆಸರು ಮಾಡ್ಕೊಂಡು ಹೋಗ್ತಿರ್ತಾರೆ. ನಾಳೆ ಇಂಥದ್ದು ಹಿಡ್ಕ ಬಂದ್ರು ಅಂತ ನಮ್ಗೆ ಹೆಸರು ಬಂದ್ರು ಬಂದ್ರು. ಬೇರೆ ಇಲ್ಲ, ಎಂತ ಮಾಡು? ನಾ ಇದ್ದದ್ದು ನಿನ್ ತಪ್ಪಲ್ಲ. ಒಂದು ಕೆಲಸ ಮಾಡು, ಇದು ಎಂತ ಮಾಡುದಮ್ಮ ಇದು? ಅದಕ್ಕೆ ಬೂದಿ ಹಾಕು. ಅದ್ಯಾಕಮ್ಮ? ಬೂದಿ ಹಾಕಿ ಕ್ರಿಮಿ ಹರಡಬಾರ್ದು. ಬೂದಿ ಹಾಕ್ದಮ್ಮ ಏನ್ ಮಾಡೋದು? ಆ ಶಂಕರ ಮಾವನ ಅಂಗಡಿ ಬಿಡ್ತಲ್ಲ, ಅಳಿಯ 2-3 ಕಾರ್ಯಕ್ರಮಕ್ಕೆ ಹೋಗ್ತಾ ಅವ್ರ ಸಂಪಾದನೆ ಕಡಿಮೆ ಆಗ್ಬೇಕು. ಅಂಗಡಿ ಎದುರು ಯಾರು ಬರ್ಬಾರ್ದು. ನಾನು ಕಲಿಸುವ ಅಂಗಡಿ ಈಗೆಂತ ಮಾಡ್ತೀವಿ ನೋಡುವ. ಅಮ್ಮ ನೋಡಿ, ಹಾ ಭಾಗವತರ ತಲೆ ಹೊಡ್ತಾಗ್ತೇನೆ ನಾನು. ಎಂತಕ್ಕ ಮಗ ಅವಾಗಿಂದ ಹೇಳುದಲ್ಲ, ಏನವ್ವ ರಾಧೆ ಬಂದೆಯ ಮನೆಗೆ ಅಪರೂಪವು ಯಮಗೆ ಅಂತ ಹೇಳುದು. ನಿಮಗೆ ಯಮಗೆ ಅಂತ ಹೇಳುದಮ್ಮ. ಯಮಗಪುರೂಪ ಅಂತಲ್ಲ, ನೀವು ಯಮಗೆ ಅಪರೂಪ ಅಂತ ಹೇಳುದು. ನನ್ನ ಯಮಗೆ ಅವರೇ ಚಿರಪರಿಚಿತರಾಗ್ಲಿ, ನಾ ಅಪರೂಪರೇ. ಆದ್ರೂ ಅಮ್ಮ ನೀವು ಹೊಳಗೆಯಲ್ಲಿ ಮರ ಅಮ್ಮ. ಅಲ್ಲ ಹೌದಮ್ಮ. ಒಳಗೆ ಎರಗಿದ ಮರ. ಅದೇ ಅಮ್ಮ. ನಿಂದು ಬರೀ ಒಳಗಿನ ಭಾಷೆ ಹೊಳಗೆ ಮರ. ಅದೇ ಅಮ್ಮ. ಅರ್ಥ ಉಂಟು ನೀ ಹೇಳಿ. ಹೋಗ ಹೆಂಗಸರು ಮಾತಾಡುವಾಗ ನಿಂಗೆಂತ ಕೆಲಸ? ಈಗಿನ ಕೈಯಲ್ಲಿ ಉಂಟಾ ನಿನ್ನ ಯಜಮಾನಿಕೆ ಬೆಂಕಿ ಬಿದ್ದು ಹೋಗ್ಲಿಕ್ಕೆ? ನಾ ಖರ್ಚಿಗೆ ಕೊಟ್ರೆ ಅವನಿಗೆ ಉಂಟು ಯಜಮಾನಿಕೆ ಅಂತೆ. ಭಯಂಕರ ಯಜಮಾನಿಕೆ ಮಾತಾಡ್ತಾವ. ಈಗ ನೋಡ್ಕೊಳ್ಬೇಕಂತೆ ಕುಡಿಯುವ ಯಾರಿಗೆಲ್ಲ ಸರಿ ಮಾಡ್ಕೊಳ್ಬೇಕು. ಜಾರುದಕ್ಕೆ ಕೊಡಬಾರ್ದು, ಇದು ಮೇಲ್ ಬರೋದಕ್ಕೆ ಕೊಡಬಾರ್ದು. ಇಲ್ಲ ನೋಡಿ, ಅದು ನಿಮ್ಮಂತೆ ಹೆಂಗಸರದು ಗುಡಿಸ್ಲಿಕ್ಕೆ ಬೇರೆ ಬೇಡ, ಅದು ಕೆಳಗೆ ಇರ್ತದೆ. ನಮ್ಮದು ಮೀನ ಶೈಲಿ. ಹೌದು, ನಮ್ದು ಮುದುಕಿರ್ದೆಲ್ಲ ಮೇಲೆ, ನಮ್ದು ಕೆಳಗಿಲ್ಲ. ಆದ್ರೂ ಒಂದು ಏನು ಸೆರಗಿ ಜಾರ್ತಾ ನೋಡ್ತಾರಲ್ಲ ಯಾರಾದ್ರೂ, ತೊಂದ್ರೆ ಇಲ್ಲ. ಏನು ನಾವು ಅವಧಿ ಮುಗೀತು ನಮ್ದು. ನಮ್ಮನ್ನು ನೋಡುವವರು ಯಾರೂ ಇಲ್ಲ ಮಗ. ಅಯ್ಯೋ, ಒಮ್ಮೆ ನೋಡಿದ್ರು ನಮ್ಮ ಪ್ರಾಯದವರೇ ಅಲ್ವಾ? ಅವ್ರು ಅದನ್ನು ನೋಡ್ತಾರಲ್ಲ ಅತ್ತೆ. ಅವರಿಗೆ ಹೇಗೂ ಕಾಣುವುದಿಲ್ಲ, ಮತ್ತೆ ತಲೆ ಬಿಸಿ ಇರ್ತದೆ. ಪಾಪ ಹತ್ತಿರದ್ದದೇ ಕಾಣುವುದಿಲ್ಲ, ಮತ್ತೆ ಮುಟ್ಟನ್ ಕಹಿ ದೂರಿದ್ದದ್ದೇ ಅಂತದ್ದು. ಅದಲ್ಲ ಮಗ, ನಿಮಗೆ ಬಹಳ ಬೇಡಿಕೆ ಉಂಟು. ಪಾಪ ಎಷ್ಟೊತ್ತಿಗೆ ಜಾರ್ತದೆ ಅಂತ ಕಾಯುವವರು ಇದ್ದಾರೆ. ಹಾಗಾಗಿ ನೀವು ಜಾಗ್ರತೆ ಮಾಡಬೇಕು. ಆಗ್ಲತ್ತೆ. ಅಯ್ಯಪ್ಪ, ಏನತ್ತೆ? ಎಲ್ಲ ಸುಡ್ಗಾಡ ಸೊಂಟ ಕೈ ಕಾಲಕ್ಕೆಲ್ಲ ಕಸು ಮಗ. ಇದು ಆಗ ಕೈ ಹೀಗ್ ಮಾಡಿದ್ರಲ್ಲ, ಅದೇ ಕಾಲು ಒಂದ್ಸಲ ಹಾಗೆ ಮಾಡಿ ನೋಡಿ. ಕಾಲ ಹಾಗೆ ಮಾಡ್ರೆ ತಗೊಂಡೋಗಿ ಬೇರೆ ಮಾಡಿಡ್ಬೇಕಷ್ಟೇ. ನೀ ಕಾಲ ಹಾಗೆ ಮಾಡೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾನು ಈಗ ತಿರ್ಗಾಟ ಎಲ್ಲ ಕಡಿಮೆ ಮಾಡಿ ಮನೆಯೊಳಗೆ ಬಿಟ್ಕೊಂಡಿದ್ದೀನಿ. ಅಲ್ಲ ಮಗ, ಸತ್ಯ ಹೇಳ್ತೆ. ಏನು? ನೀ ಬಂದದ್ದೇ ಬಂದದ್ದು. ನನಗ ಕಾಲು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ಹೇಳ್ಬೇಕಿದ್ರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ತಲೆ ಒಂದು ಸರಿ ಉಂಟು. ಹಾಗಾಗಿ ಬಂದವ್ರು ಇಂಥವ್ರು ಅಂತ ಗುರುತಿಸ್ತಾ ಇದ್ದೆ. ನಿನ್ನನ್ನು ಕಂಡದ್ದೇ ನಾನು ಈ ಪರಿಸ್ಥಿತಿಯಲ್ಲೂ ಅಷ್ಟು ಚಟುವಟಿಕೆಯಲ್ಲಿ ಓಡಾಟ ಮಾಡಿದ್ದು. ಮೈ ಮರ್ತು ಬಿಟ್ಟೆ ಮಗ. ಆದ್ರೂ ಒಂದೇ, ಏನು? ಈ ನೆಂಟರು ಇಷ್ಟರು ಎಲ್ಲ ಹೇಗೆ ಹೇಳು ಮಗ? ಹೇಗೆ? ಬಂದು ಹೋದ್ರಷ್ಟೇ ನೆಂಟಸ್ಥಾನ ಉಳಿತದೆ, ಬಾಂಧವ್ಯ ಇರ್ತದೆ. ಹೌದು. ಬಳಸದೆ ಹೋದ್ರೆ ಬಾವಿ ನೀರು ಹಾಳಾಗಿ ಹೋಗುತ್ತದೆ ಅಲ್ವಾ? ಹೌದು. ನಿಮ್ಗೆ ನಾನೊಂದು ಅತ್ತೆ ಜೀವಂತಿದ್ಲು ಅಂತ ಇವತ್ತು ಗೊತ್ತಾಯ್ತಾ? ಯಾಕತ್ತೆ ಆ ರೀತಿ ಮಾತಾಡೋದು? ನಮ್ಮ ಪ್ರಾಯದಲ್ಲಿ ನಾವು ಒಂದೇ ಒಂದು ನೆಂಟರ ಮನೆ ಬಿಟ್ಟಿದ್ದಿಲ್ಲ. ಅದು ದೇವಸ್ಥಾನ ಸುತ್ತಿ ಬರ್ಲಿಕ್ಕೆ ಹೇಳುದು ಒಳ್ಳೇದು ಅವ್ರಿಗೆ. ದೇವಸ್ಥಾನ ಸುತ್ತಿ ಬಂದ್ರೆ ಆಗ್ಲೇ ಇರ್ಲಿಲ್ಲ. ನಾ ಯಾಕೆ ಹೇಳಿದೆ ಗೊತ್ತಾ? ಯಾಕೆ?
ನಾವು ಹೋಗಿ ಬಂದು ಸಂಬಂಧ ಇಟ್ಕೊಂಡವರು. ಹಾ ನಿಮಗೆ ನೆಂಟಸ್ತಿಕೆ ಇಲ್ಲ, ಯಾರು ಬೇಡ, ನೀವಾಯ್ತು, ನಿಮ್ ಗಂಡ ಆಯ್ತು, ನಿಮ್ ಕುಡುಕಿ ಆಯ್ತು. ಏನ್ ಮಾಡುದು, ಮನೆಯಿಂದ ಹೊರಗೆ ಬೀಳುವುದಕ್ಕೆ ಆಗುದಿಲ್ಲ. ಹೌದೇ, ಕೆಲವೊಂದು ಪುರುಷೋತ್ತಿಲ್ಲ ಅಂತ ಮಾತುಂಟು. ಹೌದು. ಹೋಗ್ಲಿ, ಇವತ್ತಾದ್ರೂ ಬಂದ್ಯಲ್ಲ. ಇದು ನಿನ್ನಮ್ಮ ಕುಂಚತಿ ಆಗಿದ್ಲೆ. ಯಾರು? ಕುಂಚತಿ. ಅದಲ್ಲ, ಹಾ. ಕುಲವತಿ. ಅವಳು ಹಾಗೆ ಚಾಪೆ ಹಿಡಿದಿದ್ಲು ಒಂದು ಸುದ್ದಿ. ಹೌದು. ಅವಳ ಪರಿಸ್ಥಿತಿ ಒಂದು ಗಂಭೀರವೇನಲ್ಲ. ಒಂದು ಕಾಲದಲ್ಲಿ ಹಾಗಿದ್ದದ್ದು ಹೌದು ಅಮ್ಮ. ಹಾ. ಆದ್ರೆ ಈಗ ಹಾಗಲ್ಲ. ಹಾ. ಒಳ್ಳೆ ಉಪಚಾರದಿಂದಲಾಗಿ ಹಾ. ಮತ್ತೆ ಚೇತರಿಸಿಕೊಂಡಿದ್ದಾರೆ, ಕೊಟ್ಟಿದ್ದಾರೆ, ಗುಂಡು ಕಲ್ಲಿಗೆ ಹಾಗಿದ್ದಾರೆ. ಹೌದಣ್ಣ, ಹೆಚ್ಚಿಗೆ ಹೇಳ್ಬೇಕಾ? ಹಾ. ನಿಮಗಿಂತಲೂ 10 ಪಟ್ಟು ಹೆಚ್ಚು ಗಟ್ಟಿಯಾಗಿದ್ದಾರೆ. ಒಳ್ಳೆ ತಳಿ ಅಲ್ಲ ಹಾಗೆ ಮಗ. ಹೌದಾ? ಕೆಲವೊಂದು ತಳಿ ಹುಲ್ಲು ನೀರು ಬಿದ್ದರೆ ಚಿಗುರು ಬಿಡ್ತದೆ. ಅಮ್ಮ, ಆ, ಇದು ನಮಗೆ ಯಾವ ತಳಿ ಅಮ್ಮ? ಯಾರ್ದು? ನಮ್ಮದು. ನಿನ್ನ ಮುಖ ನೋಡ, ವಿದೇಶಿ ತಳಿ ಅಂತ ಯಾರು ಹೇಳ? ಹಾ? ಮಗನೇ, ಹೌದಮ್ಮ? ಯಾಕೆ ಮುಖನೇ ಮಾಡ್ತಾನೆ? ವಿದೇಶಿ ತಳಿ ಅಂದ್ರು ಸುಡುಗಾಡಿ ಮೀಸೆ ಅಂತದ್ದೇ ಬಿಟ್ಕೊಂಡಿದ್ದ, ಮತ್ತೆ ಹೌದಮ್ಮ ಅಂತ. ನಿನಗೆ ಶಬ್ದಾರ್ಥ ಆಗದೆ ಹೋದ್ಮೇಲೆ ಮಾತಾಡುದು ಯಾಕ? ಅಲ್ಲಮ್ಮ, ಕೇಳ್ದಮ್ಮ, ನಮ್ದು ಯಾವ ತಳಿ ಗೊತ್ತ? ಮೂರ್ಖ ಶಿಖಾಮಣಿ. ವಿದೇಶಿ ಅಂದ್ರು ಹೂ ಅನ್ನುದ? ನೀನ್ ಹೇಳಿದ ಶಬ್ದದ ಬಗ್ಗೆ ಅರ್ಥ ಅಂತ ಹೋದ್ರೆ ಮಾತಾಡುದು ಚಪ್ಪಲ ಯಾಕ? ನೀ ಹೇಳಿದ್ಮೇಲೆ ಒಪ್ಕೊಳ್ಳುವುದೇ ಅಮ್ಮ ನಾವು. ಅಂದ್ರೆ ಸಿದ್ಧಾಂತ ಅದು. ಹೌದಮ್ಮ. ಮಾತಾಡ್ಬೇಡ, ಹೋಗ್ ಕುತ್ಕ. ಇವ ಹೊಡ್ಕೊಂಡ್ ಮುಟ್ಟ ಅಂತ ಹೇಳಿದ್ರೆ ಅವ್ನ್ ಬೀಗದ ಕೈ ಮೇಲೆ ಕೊಂಡು ಅವ್ಗೆ. ಹೋಗ್ ಕುತ್ಕ. ನೀ ಹೆಚ್ಚು ದಿವಸ ಇಲ್ಲ ನನ್ನ ಕೈ ಬರ್ಲಿಕ್ಕೆ. ಕೈ ಬರುದು ಬೇರೆ, ನಿಂಗೆ ಹೀಗೆ ಮಾಡಿದ್ರೆ ನಿನ್ ಕೈ ಕೊಡ್ತೇನೆ ನಾನು. ಈಗೆಲ್ಲ ಕೈಗೆ ಬಂತು. ಅಮ್ಮ ಆರೋಗ್ಯವಾಗಿದ್ದಾರೆ. ಹಾ, ನಮ್ದೇ ಕಾಲ್ ಸರಿ ಇಲ್ಲ, ಮತ್ತೆ ಕೈ ಬರ್ದೆ ಕಾಲ ಹಾಗೆ ಅಂತ. ಕೈಗೆ ಬಂತು ಅಲ್ಲ, ಒಂದೊಂದ್ಸಲ ಒಂದ್ ಕಡೆ ಬರ್ತದೆ. ಅದಲ್ಲ ಮಗ, ಕೈಕಾಲ ಸರಿ ಇಲ್ಲ ಅಂತ ಅದು ತಿರುಗಾಟ ಬಿಡ್ಲಿಲ್ಲ. ನೀವು ಮನೆ ಅಂತ ಹೊತ್ತು ತಿರುಗಾಡ್ತಾ ಇದ್ರಿ. ತಿರುಗಾಟಿಗೆಲ್ಲ ಹೋಗಿದ್ರಪ್ಪ. ನಿನ್ನಂತ ಮಗ ಹುಟ್ಟಿದ ಮೇಲೆ ಮತ್ತೆ ನಾ ಹೊಟ್ಕೊಂಡ್ ತಿರುಗಿದೆ ಅಂತ ಮಾಡ್ಲಿ. ನೀನು ಜಗಲಿ ಸೇವೆ ಸುತ್ತೀಯಲ್ಲ, ನಾ ಹೊಟ್ಕೊಂಡ್ ತಿರುಗುದೇ. ಹಾ, ಅಳಿದೂರಿಗೆ ಉಳಿದವನೇ ಗೌಡ ಅಂತಂದು ಮಾತುಂಟಲ್ಲ, ಮಾತಾಡ್ತ ಬಾ. ಅದಲ್ಲ ಮಗ, ಅದಲ್ಲ. ಮುಖ್ಯವಾಗಿ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು ಅಂತ ಮಾಡಿದ್ದೆ. ಏನಂತ? ನಿನ್ನ ಅಪ್ಪ ಹೇಗಿದ್ದೆ ಮಗ? ಅಪ್ಪನ ಅವ್ರ ವಿಷಯ ಎಣಿಸ್ಕೊಂಡ್ರೆ ನನ್ನ ಹೊಟ್ಟೆ ಒಳಗೆ ಬೆಂಕಿ ಬೀಳ್ತದೆ ಮಗ. ಏನಾಯ್ತಂತೆ? ಅಯ್ಯೋ, ಆ ಪುಣ್ಯಾತ್ನಿ ನಾನು ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ. ಅಯ್ಯೋ, ನಮ್ಮನೆಗೆ ಬಂದ್ರೆ 15 ದಿವಸ ಆದ್ರೂ ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ? ನಾ ಅಡಿಗೆ ಮನೆಗೆ ಹೋಗ್ಲಿ, ಬಟ್ಟೆ ಮನೆಗೆ ಹೋಗ್ಲಿ ಅಂತ ಮತ್ತೆ ಮನೆಗೆ ಹೋದಲ್ಲೂ ಬರ್ತಿದ್ರ? ಬಾಗಿಲವರೆಗೆ ಬಂದಿದ್ನೆ. ಯಾರತ್ತೆ ಬಾಗಿಲು ಹಾಕೊಂಡ್ ಕೂತೆ ಅಂತ. ನಿನ್ನ ಅಪ್ಪನಿಗೆ ಅಡ್ಡ ಬಾಗಿಲು ಹಾಕೊಳ್ಳುವುದಾ? ನಮ್ಮನೆ ಬಾಗ್ಲು ಹಳೆ ಕಾಲದ ಬಾಗ್ಲಲ್ಲ, ಎಳೆದು ವಿನ ಬರುವುದಿಲ್ಲ. ಎಳೆದು ಬಾಗಿಲು ಹಾಕೊಂಡೆ ಅಂತ ಆಗ್ಲೇ ಹೇಳದದ್ದು. ಮತ್ ನಿನ್ನ ಅಪ್ಪಯ್ಯನ ಒಳಗೆ ಹಾಕೊಳ್ಳೋ ಪರಿಸ್ಥಿತಿ ನಂಗೆ ಬರ್ಲಿಲ್ಲ. ನೀ ಇಲ್ಲೋದ್ದೇ ಬೇಡ ಅಲ್ವೇ? ಅದಿರ್ಲಿ ಮಗ, ಆ ಪುಣ್ಯಾತ್ಮ ಹೇಗಿದ್ದ ಹುಟ್ಟದೆ ಅದೇ ಸುದ್ದಿ ತಕ ಬಂದಿದ್ದೇನೆ. ಏನು ಕಂಡ್ರೆ ನಿಮ್ಮ ಅಪ್ಪಯ್ಯ ಅಪಶಕನ ಮಾತಾಡುದು. ಮತ್ ದುಃಖ ಮಾಡ್ದಾಗಿತ್ತು. ಮಾಡ್ದಾಗಿತ್ತಲ್ಲ, ದುಃಖವೇ ಅದು. ದುಃಖ ಈ ಕೆಲವೆಲ್ಲ ಮರೀತಿ ಅನುಮಾನ. ಅದೇ ಸುಡುಗಾಡು. ನಾ ಹೇಳದ್ನಲ್ಲ, ಅವ್ರ ಪಾಪ ದುಃಖ ಮಾಡ್ರೆ ನಗಾಡ ಕಾಡ್ತದೆ, ನಗಾಡ್ರೆ ದುಃಖ ಮಾಡ್ದಾಗ. ನಾ ಹೇಳದ್ನಲ್ಲ, ಅದ್ರ ನಂಬಬೇಕಪ್ಪ ನೀವು. ಅದೇ ಅದೇ ಹಾಗೆ ಆಗಿದೆ ಪರಿಸ್ಥಿತಿ. ಅವರಿಗೆ ಆಗಾಗ ಆರೋಗ್ಯ ಸರಿ ಇರುವುದಿಲ್ಲ. ಹೌದೇನೆ? ನಿನ್ನ ಅಮ್ಮ ಗೊತ್ತುಮುಟ್ಟಿದ್ದು. ಅಮ್ಮ ಗಟ್ಟಿದ್ದಾರೆ. ಅಪ್ಪಯ್ಯನೇ ಹಾಸಿಗೆ ಹಿಡಿದಾರ. ನಮ್ ತೆಗೆದೇ ಬಿಟ್ರು. ನಿಜವಾಗ ನಮ್ಮಲ್ಲಿ ಬಂದ್ರ ಆ ಪುಣ್ಯಾತ್ಮ ಎಲ್ಲಿ ಹೋದ್ರು ನನ್ನ ಹಿಂದೆ ಬರ್ತಿದ್ದ. ಅಯ್ಯೋ, ಅಡ್ಗೆ ಮನೆಗೆ ಹೋಗ್ಲಿ, ಬಟ್ಟೆ ಮನೆಗೆ ಹೋಗ್ಲಿ, ನನ್ನ ಬಗ್ಗೆ ಅಷ್ಟು ವಿಶ್ವಾಸ ಅವನಿಗೆ. ಅಲ್ಲಿಗೆಲ್ಲ ಅವ್ರು ಯಾಕೆ ಬರ್ತಿದ್ರಮ್ಮ? ಎಂತದ? ಅಲ್ಲಿಗೆ ಯಾಕೆ ಬರ್ತಿದ್ರು ಅವರೆಲ್ಲ? ಅವ ಎಲ್ಲಿಗೂ ಗೊತ್ತಾ, ವಿಶ್ವಾಸ ಅದು. ಹಾ, ಅಲ್ಲ, ಅಪ್ಪಾಯಿ ಮನೇಲಿ ಇರ್ತಿದ್ರ? ಅಂದ್ರೆ ಏನ್ ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೆ. ಅಲ್ಲ, ಅಪ್ಪಾಯಿ ಮನೆ ಬಿಟ್ಟ ಮೇಲೆ ಇದಾದದ್ದು. ಮಾತಾಡ್ತಾರೆ 3 ಕಾಸಿನವನೇ ಅಂದ್ರೆ ಅವ್ರು ಬರ್ಲಿಕ್ಕಾಗಲಿ ಅಪ್ಪಾಯಿ ಮನೆ ಬಿಟ್ಟಿದ್ದಾನ? ಸಂಬಂಧ ಮಾತಾಡ್ತೆ. ಅಪ್ಪಾಯಿ ಮನೇಲಿ ಇಲ್ಲಲ್ಲ ಅಮ್ಮ. ಏನ ಅಪ್ಪಾಯಿ ಮನೇಲಿ? ನೀನು ಬೆಳಗಾಗುವವರೆಗೆ ಬಿದ್ದುಕೊಂಡ್ರೆ ಅಪ್ಪಾಯಿ ಕಾಣ್ತಿಲ್ಲ ನಿಮ್ಗೆ. ಅವ್ರು ರಾತ್ರಿ ಆದ್ಮೇಲೆ ಬರುದು, ಬೆಳಗಾಗುದ್ರೊಳಗೆ ಹೋಗ್ತಾರ ಅವ್ರು.
ಉದನಮ್ಮ ನಿಮ್ಮ ಅಪ್ಪನ ವಿಶೇಷ ದುಡಿಮೆ. ಉದನಮ್ಮ ನಿನ್ನಂತ ಬೂತ್ ಜಗಲಿ ಮೇಲೆ ಕೂತ್ಕೊಳ್ಬೇಕಿದ್ರೆ ಅಪ್ಪ ಮನೆ ಬಿಡುತ್ತೆ. ಹೋಗ್ ಕುಂತಾನೆ. ಯಜಮಾನ ನಾನು ಹೌದಾ, ನೀನು ಯಜಮಾನ್ತಿ ಹೋಗ. ಎಂತ ಯಜಮಾನ್ರು ನೋಡ್ದೆ ಇಂದ ಯಜಮಾನ್ತಿ ಈಗಂತ 140 ಇಲ್ಲ ಯಜಮಾನ್ತಿ ಅಂತ ಬಾಯ್. ಅದೆಲ್ಲ ಮಗ ಊರಲ್ಲೆಲ್ಲ ಕ್ಷೇಮವ? ಎಲ್ಲ ಕ್ಷೇಮವಾಗಿದ್ದಾರೆ. ನೀ ಆಚೆ ಈಚೆ ನೋಡ್ತಿದ್ದೆ. ಈ ವರ್ಷ ಮಗ ಅಪ್ಪೆ ಮಿಡಿ ಸಿಗ್ತೇನೆ. ಎಲ್ಲಿ? ಅಯ್ಯೋ ನಿಮ್ಮದಿಗೆ ಅಪ್ಪೆ ಮಿಡಿ ಜೋರ್ ಒಂದ್ ಸುದ್ದಿ. ಸುದ್ದಿ ಗಾಳಿ ಸುದ್ದಿ. ಹಾ ನಾನು ಇಲ್ಲೇ ಇದ್ರು ನೋಡ್ಕೊಂಡು ಹೋಗುವಂತ ಬಂದೆ. ನಿಮ್ಮ ಮನೆಯಲ್ಲ ಇದ್ರು ನೋಡ್ಕೊಂಡು ಹೋಗುವಂತ ಬಂದೆ. ಅಲ್ಲಿ ಕೊಡದಲ್ಲಿ ಉಂಟು. ಉಂಟಾ? ಹೌದು, ಹೋಗಿ ಕೈ ಹಾಕು. ತೆಗುದು ಬೇಡ, ಅದೇ ಮೇಲೆ ಹತ್ಕೊಂಡು ಬರ್ತದೆ. ಅಪ್ಪೆ ಮಿಡಿ ಅಲ್ಲ, ಹುಳ. ಮತ್ತೆ ನನ್ನ ಹತ್ರದಿಂದ ನಿನ್ನ ಹತ್ರ ಕೇಳಿ ನೋಡ್ಕೊಂಡು ಹೋಗುವಂದ್ರಿ ಅಂತ ಹೇಳಿ ಹೋಗ್ಲಿ. ಈಗಲಾದ್ರೂ ಬಂದೆಲ್ಲ ನೀ ಆಚೀಚೆ ನೋಡುದಂತದ್ದೆ ಎಲ್ಲ ಮಾತಾಡಿದ್ರಿ. ಇವಳು ಎಲ್ಲ ಹೋದ್ಲಿ? ಇವಳು ಚಂದ್ರಾವಳಿಯ ಈ ಕರೆತೆ ಬಾ. ಚಂದು, ಓ ಚಂದು, ನೀವು ಯಾರು ಬಂದಿದ್ರು ನೋಡೆ. ಅದು ಬೆಂತನ ಅವತ್ತಿದ್ರು ಹೋಗುತ್ತೆ. ನಾಲ್ಕು ಹೊಂಡ ತೆಗೆಯಬೇಕಿತ್ತು. ಆಯ್ತಮ್ಮ. ಏನಾದ್ರೂ ನಡಬಹುದಿತ್ತು. ಒಳ್ಳೆ ಕುಳಿ ಮನೆ ಅಂತ ಆದ್ರೆ ಹೆಸರು ಬರ್ತಿತ್ತ ಏನ? ಅಲ್ಲ ಅದಕ್ಕೆ ಉಂಟು ಹೊಂಡ ತೆಗೆ. ಸುಮ್ಮನೆ ಜಾಗ ಬೇಕಾದಷ್ಟು ಉಂಟು ನಮ್ದು. ಎಲ್ಲ ಹೊಂಡ ತೆಗೆ 4 ಸಸಿ ನೆಡುವ. ಕೊನೆಗೆ ಕುಳಿ ಮನೆ ಅಂತ ಹೆಸರು ಬಂದ್ರೆ ಬರ್ಲಿ ನಿಂಗೆ. ಏ ಮೂರ್ಖ ಶಿಖಾಮಣಿ, ಎಂತಾಯ್ತಮ್ಮ? ಅವಳು ಬಂದದ್ದು ಹೋಗಿ ಅಡ್ಡ ಹಾಕ್ದೆ. 3 ಎಂತದ್ದು ಎಳೆದಿಲ್ಲ ರೇಖೆ. ಅದಮ್ಮ ಎಂತದ್ದು? ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ. ಎಂತ ರೇಖೆ? ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ? ಹೌದು. ಸುದ್ದಿ ಉಂಟು ಮಗ ನಂಗೂ. ಇನ್ನೆಲ್ಲ ಉಸ್ಮಾನ್ ರೇಖೆನೆ. ಹೌದಮ್ಮ. ಎಂತ ಮಣ್ಣಿಟ್ಟು ನೀನು ಪಾಪಿ. ಅದು ಯಾರಮ್ಮ? ಇದು ಯಾಕೆ ಪತ್ನಿ ರೋತಸ್ತಾ ಇದ್ನಲ್ಲ? ಯಾನ? ಯಾಕೆ ಪತ್ನಿ ರೋತಸ್ತ? ಪೇತ್ರಿ ಸೀತಾರಾಮ. ನೀ ಪೆಟ್ಟಿನ ಸಾಹಿತ್ಯ ನೀನು. ಎಂತ ಏಕಪತಿಯ? ಅಮ್ಮ ಏಕಪತಿ. ಅವನವನ ಏಕಪತಿಯ? ಏಕಪತ್ನಿಯ? ಏಕಪತಿ. ಅದೇ ಏಕಪತ್ನಿಯ? ಹೌದು. ಎಂತ ರಥಸ್ಥ ಇರ್ಬೇಕಮ್ಮ. ಅದೇ ನಿನ್ನ ಶಬ್ದ ಪೂರ್ತಿ ಸಗಣಿ ಹಾಕಿ ತೊಳೆಬೇಕು ನಾನು. ಅದೇ ಇರ್ಬೇಕಮ್ಮ. ಒಂದೊಂದು ಹೇಳ್ತೆ ನಂಗೂ ಹಿಂದ್ ಮುಂದ್ ಮಾಡಾಕ್ತೇನೆ ಅಲ್ವಾ ಮಗ? ಅವ ಯಾರು? ಸೀತಾರಾಮ. ಸೀತಾರಾಮ. ಸೀತೆಯ ಗಂಡ ಸೀತಾರಾಮ. ಅವನಿಗೆ ನೀನ್ ಹೇಳಿದವನಿಗೆ ಏನ್ ಸಂಬಂಧ? ಅವನ ತಮ್ಮ. ಮಾರಾಯ ಬ್ಯಾಡ್ಜ ಹೊತ್ತು ಹೇಳಿ ಸಾಯ್ಬೇಡ. ಹನುಮಂತನ ಭಕ್ತ ಮತ್ತು ಒಟ್ಟಾಕ ನೀನು ಹೊಡೆದುಕೊಂಡು ಯಾಕೆ ಬಂದ್ರೆ ಎಲ್ಲಿಯ ರಾಮ ಎಲ್ಲಿಯ ಉಸ್ಮಾನ ಒಂದಕ್ಕೊಂದು ಸಂಬಂಧ ಉಂಟ ಮಗ. ಬೇಕಿದ್ರೆ ರಹೀಮನ್ ತಮ್ಮ ಉಸ್ಮಾನ ಅಂತ ಹೇಳು, ರಾಮನ್ ತಮ್ಮ ಉಸ್ಮಾನ ಅಂತ ಹೇಳಬೇಡ. ಅದು ಲಕ್ಷ್ಮಣ. ಅವನೇ ಅವನ ಲಕ್ಷ್ಮಣ ಅಲ್ವಾ? ಹೌದೌದು. 3 ರೇಖೆ ಹಾಕಿದ್ನಲ್ಲಮ್ಮ. ತಪ್ಪು ನಿಂದಲ್ಲ ಮಗ. ತುಂಬು ಗರ್ಭಿಣಿಯಾಗಿ ಆದಾಗ ಹೆರಿಗೆ ನೋವು ಪ್ರಾರಂಭ ಆದ್ರೂ ಸೂಲ್ಗಿತ್ತಿ ಬರ್ಲಿಲ್ಲ. 10 ಜನ ಸೇರಿ ಕಂಬಳಿಲಿ ಹಾಕಿ ನಾನು ಹೊತ್ಕೊಂಡು ಸೂಲ್ಗಿತ್ತಿ ಮನೆಗೆ ಹೊರಟ್ರು. ಮನೆಯಿಂದ ಹೊರಗೆ ಬಿದ್ದದ್ದೇ ಪಾತ್ರೆ ಮಾರುವವ ನೀ ಹೇಳಿ ಜಾತಿಯ ಮುಂದೆ ಬಂದ. ಇಷ್ಟಿಷ್ಟು ಗಡ್ಡ ಬಿಟ್ಕೊಂಡು ಅವತ್ತೇ ಲೆಕ್ಕ ಹಾಕಿದ್ದೆ. ಏನಮ್ಮ? ಮುಹೂರ್ತ ಮುಂದಾಗಿ ಹೆರಿಗೆಗೆ ಮುಂದಾದಾಗ ಇವು ಸಿಕ್ಕದ ಅಂದ್ರೆ ಏನಾದ್ರೂ ಒಂದು ಅನಾಹುತ ಆಗ್ತದೆ ಅಂತ ಲೆಕ್ಕ ಹಾಕಿದ್ದೆ. ಹಾಗಾಗಿ ಇವತ್ತು ಲಕ್ಷ್ಮಣ ಹೇಳಿ ಬರುವಲ್ಲಿ ನಿನ್ನ ಬಾಯಿಲಿ ಆ ಶಬ್ದ ಬಂತು. ಹಾಗಾಗಿ ಈ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೊಳ್ಳೆ ಕತೆ ಹೇಳಬೇಕು, ಒಳ್ಳೊಳ್ಳೆದು ತೋರಿಸ್ಬೇಕು, ಒಳ್ಳೆ ಮಾತಾಡ್ಬೇಕು ಅಂತ ಮಾಡಿಟ್ಟದ್ದು ಅದಕ್ಕೆ. ಹೌದೇನ? ಹೋಗ್ಲಿ ಬಿಡು, ಅದು ನಿನ್ನ ಹತ್ರ ಹೇಳಿದ್ರೆ ಸುಖ ಇಲ್ಲ. ಇದು ಎಂತದ್ದು ಅವ ಲಕ್ಷ್ಮಣ ರೇಖೆ. ಅದಕ್ಕೆಂತ ರೇಖೆ? ಹೌದು. ಇದು ನೀ ಹಾಕಿದ್ದು? ನಾನು ಹಾಕಿದ್ದು ರೇಖೆನೇ. ಅದೇ ಲಕ್ಷ್ಮಣ ರೇಖೆ. ಈಗ ಮುಸುಡಿ ಹೊಡಿತೆ. ಏನಮ್ಮ? ಚಂದಗೋಪ ನೀ ಹಾಕಿದ್ರೆ ಅಲ್ಲ, ಅದು ಚಂದಗೋಪನ ರೇಖೆ ಅದಮ್ಮ. ಹೌದಾ? ಲಕ್ಷ್ಮಣ ರೇಖೆ ದಾಟ್ಲಿಕ್ಕೆ ರಾವಣ ಸನ್ಯಾಸಿಗೂ ಆಗ್ಲಿಲ್ಲ. ಚಂದಗೋಪನ ರೇಖೆ ಇರುವೇನೂ ದಾಟ್ಕೊಂಡು ಹೋಗ್ತದೆ ಬಿಟ್ಟರೆ ಸಾಯುವುದಿಲ್ಲ. ನಿಂಗೆ ಬೇರೆ ಕೆಲಸ ಇಲ್ಲ.